ಅವಳೊಂದು ಅಂದದ ಉಯ್ಯಾಲೆ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಆಯ್ರಾಗೆ ಇನ್ನು ಆಯ್ರದು ಬ್ರೇಕ್ಫಾಸ್ಟ್ ಆಗಿಲ್ಲ. ಇವತ್ತು ಆಯ್ರಾಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ತೀನಿ. ಅದೇನು ಅಂತ ಹೇಳಿ ತೋರಿಸ್ತೀನಿ, ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಸೊ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ನನ್ನ ಮಕ್ಕಳಿಗೆ ಇಬ್ಬರಿಗೂ ರಜಾ, ಸೋಮವಾರ ಅಲ್ವಾ. ಸೊ ಇವತ್ತೇನೋ ರಜಾ ಕೊಟ್ಟಿದ್ದಾರೆ. ನೆನ್ನೆ ಶಿವರಾತ್ರಿ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ರಜಾ ಕೊಟ್ಟಿದ್ದಾರೆ. ಸೊ ನಮ್ಮ ಆಯ್ರ ಅವ್ರ ಜೊತೆ ಹೇಗೆಲ್ಲ ಇರ್ತಾಳೆ, ಹೇಗೆಲ್ಲ ಫನ್ ಮಾಡ್ತಾಳೆ, ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿ ಇವತ್ತಿನ ವಿಡಿಯೋ. ಸೊ ನನ್ನ ಮಕ್ಕಳು ಅಷ್ಟೇ ಇಬ್ಬರು ಹೇಗೆ ನನ್ನ ಆಯ್ರನ ಪ್ಯಾಂಪರ್ ಮಾಡ್ತಾರೆ, ಹೇಗೆ ಕೇರ್ ಮಾಡ್ತಾರೆ ಅಂತ ಕೊನೆವರೆಗೂ ನೋಡಿ. ಲೆಟ್ಸ್ ಗೋ. ಓಕೆನಾ. ಇವಾಗ ಬಂದು ನಾನು ರಾಗಿ ಸರಿ ಕೊಡ್ತಾಯಿದ್ದೀನಿ. ಸೊ 10 o'clock ಆಯಿತು. ಅವಳು ಆಲ್ರೆಡಿ 6ಗೆ ಬೇಗನೆ ಎದ್ಬಿಟ್ಟಿದ್ಲು. ಅವರಪ್ಪನ ಇವತ್ತು ಕೆಲಸಕ್ಕೆ ಕಳ್ಸೋಕ್ಕೆ. ಅವಳು ಯಾವಾಗಲೂ ದಿನ 6 ಹಂಗೆ ಎದ್ಬಿಡ್ತಾಳೆ. ಅವ್ರ ಪಪ್ಪನ ದಿನ ಕಳಿಸ್ಕೊಡೋವೆ ಅವಳು. 6ಗೆಲ್ಲ ಎದ್ದು ಅವ್ರ ಪಪ್ಪನ ಕಳಿಸಿ ಸ್ವಲ್ಪ ಆಟ ಆಡಿ ಆಮೇಲೆ ಮತ್ತೆ ನಿದ್ದೆ ಮಾಡಿ ಇವಾಗ ಎದ್ದಿರೋದು. ಸೊ ಇವತ್ತು ಸೋಮವಾರ ಅಲ್ವಾ. ನಾನು ವೀಕ್ಲಿ 2 days ನಾನು ವಾರ ಮಾಡ್ತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ವಾರ ಎಲ್ಲ ಆಯಿತು. ಸೊ ನಮ್ಮ ಆಯ್ರಾಗಿ ಪಾಪ ಇವತ್ತು ಲೇಟಾಗೋಯ್ತು. ಅವಳು ಮಲ್ಕೊಂಡು ಇವಾಗ ಎದ್ಲು. ಸೊ ಹಂಗಾಗಿ ಇವತ್ತು ಸ್ವಲ್ಪ ಲೇಟಾಗೋಯ್ತು. ರಾಗಿ ಸರಿ ಮಾಡ್ತಾಯಿದ್ದೀನಿ. ಏನಿಲ್ಲ, ರಾಗಿ ಇಟ್ಟು ನಾನು ಉಪ್ಪೇನು ಹಾಕಲ್ಲ. ಅವಳಿಗೆ ತುಪ್ಪ ಹಾಕ್ತೀನಿ ಅಷ್ಟೇ. ಹಾಲು, ರಾಗಿ ಸರಿ, ತುಪ್ಪ ಅಷ್ಟೇ ಹಾಕೋದು, ಬೇರೆ ಏನೂ ಹಾಕಲ್ಲ. ಬೇರೆ ಮಿಕ್ಸ್ಡ್ ಸರಿ ಮಾಡಿಟ್ಟಿದ್ದೀನಿ. ಅದು ಯಾವಾಗಾದರೂ ಒಂದೊಂದು ಸಲ ಕೊಡ್ತೀನಿ. ಯಾಕಂತಂದರೆ ಅದರಲ್ಲಿ ಕರಿ ಲೀಫು ಅದು ಇದು ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಎಲ್ಲ ಥರ ಕಾಳು ಎಲ್ಲ ಹಾಕಿ. ಸೊ ಹಂಗಾಗಿ ಅದು ಯಾವಾಗಲೂ ಕೊಡಲ್ಲ, ಈ ಥರ ಮಾಡಿಕೊಡ್ತೀನಿ. ಇವತ್ತು ಲೇಟ್ ಆಯಿತು, ಹಂಗಾಗಿ ರಾಗಿ ಸರಿ ಮಾಡ್ತಾಯಿದ್ದೀನಿ. ಇಲ್ಲದಿದ್ದರೆ ಬೇರೆದೇನಾದರೂ ಮಾಡಿಕೊಡ್ತಾಯಿದ್ದೆ. ನನ್ನ ಮಗಳು ಫ್ರೆಶ್ ಅಪ್ ಆಗಿಲ್ಲ, ಫ್ರೆಶ್ ಅಪ್ ಆಗ್ತಾಯಿಲ್ಲ. ತಿಂಡಿ ತಿಂದು ಮತ್ತೆ ಅವಳು ಫ್ರೆಶ್ ಅಪ್ ಆಗಿ ಮತ್ತೆ ಅವಳ ಡೇ ಶುರು ಆಗತ್ತೆ ಅಲ್ವಾ. ಆಯ್ರಾ ಟಾಟಾ ಮಾಡು, ಟಾಟಾ ಹಾಕು. ಉಪ್ಪತ್ತ ಇವಾಗ ಎದ್ದಿರೋದ್ರಿಂದ ಸ್ವಲ್ಪ ಮಂಕು ತಿಂಡಿ ಎಲ್ಲ ತಿನ್ಸಿದ್ಮೇಲೆ ಸರಿ ಆಗ್ತಾರೆ ಅಲ್ವಾ. ಉಳ್ದಾಟ. ಅಯ್ಯೋ ರಾಮ, ಅಯ್ಯೋ ರಾಮ. ಯಾರಿದು ಯಾರು ನೀನು? ಸೊ ನಾನು ಜುಟ್ಟು ಹಾಕ್ಬಿಡೋದೇ ಬೆಸ್ಟ್ ಅನ್ಕೊಂತೀನಿ. ಇದು ನಮ್ಮ ಪಾಪದು ಏನಂತಾರೆ, ಬಟ್ಲು. ನಾವು ಬಟ್ಲು ಅಂತೀವಿ. ಕೆಲವೊಬ್ರು ಗಿಣ್ಣಿ ಅಂತ ಏನೋ ಅಂತಾರೆ, ಪಟ್ಲು. ಸೊ ಇದಕ್ಕೆ ಹಾಕ್ಬಿಟ್ಟು ಆರಿಸ್ಬೇಕು. ಬಿಸಿ, ತುಂಬ ಬಿಸಿ ತುಂಬ ಬಿಸಿ ಇದೆ. ಇವಾಗ ಮಾಡಿದ್ದಲ್ವಾ ಪಾಪ, ಅವಳಿಗೆ ತುಂಬ ಹೊಟ್ಟೆ. ನಮ್ಮಮ್ಮ ಪಾಪ ತುಪ್ಪ ಮಾಡಿಕೊಟ್ಟು ಕಲಿಸಿದ್ರು, ಹಸುದು. ಏನು ಮಾಡೋದು, ಖಾಲಿ ಆಗಿಬಿಟ್ಟಿದೆ. ಸೊ ಇವಾಗ ಅಂಗಡಿದು ತುಪ್ಪ ಹಾಕಿ ತಿನ್ನಿಸ್ಬೇಕು. ನಾನೇನು ಗೊತ್ತಾ, ತುಪ್ಪ ಇದ್ದರೆ ಆ ಸ್ವೀಟು ಈ ಸ್ವೀಟು ಎಲ್ಲ ಮಾಡಿ ಖಾಲಿ ಮಾಡಬೇಕು. ಏನು ಮಾಡೋದು ಅಲ್ವಾ ಆಯ್ರ. ನಮ್ಮ ಆಯ್ರಾಗೆ ಏನೂ ಇಕ್ಕಲ್ಲ, ಎಲ್ಲ ನಾವೇ ಖಾಲಿ ಮಾಡಿ. ಈಗ ಅವಳಿಗೆ ಇದು ಬೇಕು, ದಚ್ಚು. ತುಂಬ ಹೊಟ್ಟೆ ಹಸ್ತಿದೆ ಪಾಪ. ಅವ್ಳು ರಿಯಾಕ್ಷನ್ ಮಾಡಿ ಏನು ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಅಯ್ಯೋ ಸೂಪರ್ ಆಗಿದೆಯಾ?
ಆಗಿದೆ ಅಂತ. ಸೊ ಮಧ್ಯಾಹ್ನ ಒಬ್ರು ಗೆಸ್ಟ್ ಬರ್ತಾರೆ, ಅದು ಯಾರು ಅಂತ ನಾನು ಮಧ್ಯಾಹ್ನ ರಿವೀಲ್ ಮಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿ, ನಾನು ಹೇಳ್ತೀನಿ ಯಾರು ಅಂತ, ಓಕೆನಾ? ಅವ್ರಿಗೆ ಅಡುಗೆ ಮಾಡಬೇಕು, ಅವ್ರಿಗೆ ಅಡುಗೆ ಏನು ಅಂತೇಳಿ ಹೇಳಿದರೆ ನೀವು ನಿಜವಾಗ್ಲೂ ರಗಡ್ತೀರ. ಆ್ಯಕ್ಚುಲಿ ನಾನು ವೀಡಿಯೋನೇ ಆನ್ ಮಾಡಿಲ್ಲ, ಹಂಗೆ ಮಾತಾಡ್ತಾ ಇದ್ದೀನಿ. ಪಾಪ ನನ್ನ ಮಗಳು ಬಂದು ವೀಡಿಯೋನೇ ಆನ್ ಆಗಿಲ್ಲ. ನನ್ನ ಮಗಳು ನೆನ್ನೆ ಮಾಡಿದ ವೀಡಿಯೋ ದೊಡ್ಡ ಮಗಳು ಚಿಕ್ಕವಳಿಗೆ ತೋರಿಸ್ತಿದ್ದಲ್ಲೇ ಟಿ ವಿಲಿ ಹಾಕ್ಬಿಟ್ಟು. ದೋಸೆ ಇಟ್ಟು ನಾನು ಆ್ಯಕ್ಚುಲಿ ದೋಸೆ ಎಲ್ಲ ಥರದ ಕಾಳು ಹಾಕ್ಬಿಟ್ಟು ರುಬ್ತೀನಿ, ಎಲ್ಲ ಥರದ ಕಾಳು, ಅದು ಇದು ಅಂತ ಎಲ್ಲ ಥರದ ಕಾಳು ಹಾಕ್ಬಿಟ್ಟು ನಾನು ಮಾಡ್ತೀನಿ. ಯಾಕಂದರೆ ಒಂದೊಂದ್ಸಲ ನಮ್ಮ ಪಾಪುಗೆ ಇಡ್ಲಿ ಮಾಡಿಕೊಡ್ತೀನಲ್ವ, ಸೊ ಅದರಲ್ಲಿ ಎಲ್ಲ ಥರ ಕಾಳು ಹಾಕಿದರೆ ನಮ್ಮ ಪಾಪುಗೂ ತಿನ್ನಿಸ್ಬೋದು ಅಂತೇಳಿ, ನಮ್ಮ ಮಕ್ಕಳಿಗೂ ತಿನ್ನಿಸ್ಬೋದು ಅಂತೇಳ್ಬಿಟ್ಟು ತಲೆ ಕೆಟ್ಟ ಆಯಿತಾ. ಸೊ ಹಂಗಾಗಿ ಈಗ ದೋಸೆ ನನ್ನ ಮಗಳು ನಗಾಡ್ತಿದ್ದಾರೆ. ಬಾ ಈ ಕಡೆ ಬಾ. ಕುಳ್ಳು, ಇವಳ ಹೆಸರು ದೃಷ್ಟಿ ಅಲ್ಲ, ಕುಳ್ಳು. ಯಾಕಂದರೆ ಚಿಕ್ಕದ್ರಲ್ಲಿ ಕುಳ್ಳುಕ್ಕಿದ್ಲು, ಅದಕ್ಕೆ ಕುಳ್ಳು 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 ಅಂತ ಕರೆದು ಅದು ಕುಳ್ಳುನೇ ಆಗೋಗಿದೆ. ಅವಳು ನಮ್ಮಮ್ಮ ಏನು ಹಿಂಗೆ ಮಾಡ್ತಿದ್ದಾಳೆ, ತಿಂಡಿ ಕೊಟ್ಬಿಟ್ರೆ ಸಾಕೋದ, ತಿಂಡಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಉಪವಾಸ ಅಂತೂ ಕೆಡಗಲ್ಲ, ತಿಂಡಿ ಕೊಡ್ತೀನಿ. ಸೊ ದೋಸೆ ಉಯ್ದು, ನಾನು ತಿಂಡಿ ಮಾಡಿಲ್ಲ, ಯಾರೂ ತಿಂಡಿ ಮಾಡಿಲ್ಲ. ಹಂಗೆ ಸೋಮವಾರ ಶುಕ್ರವಾರ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಹಿಂಗೆ ನಾವು ವಾರದ ದಿನ ಲೇಟ್ ಆಗುತ್ತಾ, ಮಕ್ಳಿಗೆ ಲೇಟಾಗಿ ಕೊಡ್ತೀರಾ? ಆಮೇಲೆ ನಾನು ಇದು ಸ್ವೀಟ್ ಗೆಣಸು, ನಮ್ಮದ್ರಲ್ಲಿ ಏನಂತಾರೆ ಸ್ವೀಟ್ ಗೆಣಸು ಅಂತಾರೆ, ಥಿಂಗ್ ಗೆಣಸು ಅಂತಾರೆ ನಮ್ಮ ಸೈಡು. ಇವಳು ಸ್ವೀಟ್ ಪೊಟ್ಯಾಟೊ ಅಂತೆ. ಹೌದು, ಸ್ವೀಟ್ ಪೊಟ್ಯಾಟೊನು ನಮ್ಮೂರ ಸೈಡಲ್ಲಿ, ನಮ್ಮ ಅಜ್ಜಿ ಊರ ಸೈಡಲ್ಲೆಲ್ಲ ಥಿಂಗ್ ಗೆಣಸು ಅಂತಾರೆ. ನಮ್ಮ ಅಜ್ಜಿ ಊರು ಬಂದ್ಬಿಟ್ಟು ಕೊಡ್ಲಿಪೇಟೆ, ಶನಿವಾರ ಸಂತೆ, ಕೊಡ್ಲಿಪೇಟೆ, ಸಿದ್ಧಲಿಂಗಪುರ. ಸೊ ಅಲ್ಲಿ ತುಂಬ ಬೆಳೀತಾರೆ ಈ ಗೆಣಸು. ನನ್ನ ಮಗಳಿಗೆ ಕೊಡೋಣ ಅಂದರೆ ಅಂತಾಳೆ, ರುಬ್ಬಿಟ್ಟು ಕೊಟ್ರೆ ಅದಕ್ಕೆ ಕೊಡೋಲ್ಲ. ಅವಳು ಏನು ಇಷ್ಟಪಟ್ಟು ತಿಂತಾಳೆ ಅದು ಮಾತ್ರ ಕೊಡೋದು, ಯಾವುದನ್ನು ಫೋರ್ಸ್ಫುಲ್ಲಿ ನಾನೇನು ಕೊಡೋಲ್ಲ. ಯಾಕಂತಂದರೆ ಅವಳು ತಿನ್ನಲ್ಲ ಅಂದರೆ ನಾನು ತಿನ್ಸಲ್ಲ ಅಂತಲ್ಲ, ತಿನ್ನಲ್ಲ ಅವಳು ಅಂತಾಳೆ. ಸುಮ್ಮನೆ ಏನಕ್ಕೆ ಹಿಂಸೆ ಮಾಡಿ ಯಾವುದನ್ನು ಫೋರ್ಸ್ಫುಲ್ಲಿ ತಿನ್ಸಕ್ಕೆ ಹೋಗ್ಬಾರ್ದು. ಅವ್ರಿಗೆ ಇಷ್ಟ ಆಗಬೇಕು. ನಾವು ಫೋರ್ಸ್ ಮಾಡಿ ತಿನ್ನಿಸಿದ್ರೆ ಏನಾಗುತ್ತೆ ಗೊತ್ತಾ, ತಿನ್ನೋದನ್ನು ತಿನ್ನೋಲ್ಲ. ಆಮೇಲೆ ನಮಗೆ ಕಷ್ಟ. ಯಾಕೆ ಕಷ್ಟ? ತಿನ್ನಿಸ್ಬೇಕಲ್ಲ, ಹಿಂಸೆ ಮಾಡಿ ನಮಗೂ ಕಷ್ಟ ಆಗುತ್ತೆ. ಸೊ ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನು ತಿನ್ನಿಸಿದ್ರೆ ನೆಕ್ಸ್ಟ್ ಊಟ ಮಾಡುವಾಗ ಅವ್ರಿಗೆ ಖುಷಿ ಆಗುತ್ತೆ. ಇಲ್ಲ ಅಂತಂದರೆ ಇವ್ಳು ಏನು ಹಿಂಸೆ ಮಾಡ್ತಾಳಪ್ಪ ಅಂತೇಳಿ ಅವರಿಗೆ ಊಟದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಮ್ಗೆ ಎಷ್ಟು ಇನ್ನೂ ಫೋನ್ ಮಾಡಿಲ್ಲ, ಫೋನ್ ಮಾಡ್ತಾರೆ, ಮಧ್ಯಾಹ್ನ ಬರ್ತಾರೆ. ಪಾಪ ನೀನೇನಾದರೂ ಈ ವಿಡಿಯೋ ನೋಡ್ತೀಯಾ? ನಾನು ತೋರಿಸ್ತೀನಿ. ಸೊ ನೀನೇ ಗೆಸ್ಟ್, ಬಂದ್ಬಿಡು ಬೇಗ, ಮಧ್ಯಾಹ್ನ ಬಂದ್ಬಿಡು ಚಿನ್ನ. ನನ್ನ ಮಗಳು ಓಕೆ ಹೀಗೆ ಸುಮ್ಮನೆ ಅವಾಗ ಫನ್ ಮಾಡ್ತಾ ಇರಬೇಕು. ಮೊನ್ನೆಲ್ಲ ನನಗೆ ವಿಡಿಯೋ ಮಾಡುವಾಗ ಶೈ ಆಗ್ತಾಯಿತ್ತು, ಬಟ್ ಇವಾಗ ಅಭ್ಯಾಸ ಆಯ್ತಲ್ಲ, ಶೈ ಏನೂ ಇಲ್ಲ. ಅದಕ್ಕೆ ನಾರ್ಮಲಾಗಿ ಮಾತಾಡ್ತೀನಿ. ನಾನು ಇರೋದೇ ಹೆಂಗೆ, ಆದರೆ ನಾವು ಊರಿಗೆ ಹೋದರೆ ಇನ್ನೂ ಫನ್ನಿಯಾಗಿರ್ತೀನಿ. ಯಾಕೆ ಹೇಳಿ ನಮ್ಮೂರಲ್ವಾ? ಇದು ನಮ್ಮೂರೇ, ಬಟ್ ನಾನು ದೋಸೆ ಹೇಳ್ತಾ ಇಲ್ಲ. ನೆನ್ನೆಲ್ಲ ಚೆನ್ನಾಗಿ ಹೇಳ್ತಾಯಿತ್ತು, ದೋಸೆನೇ ಹೇಳ್ತಾ ಇಲ್ಲ. ದೋಸೆ ಹೇಳ್ತಾ ಇಲ್ಲ ಹೇಳ್ತೆ. ಹಂಗೆಲ್ಲ ನಾನು ದೋಸೆ ಮುಗಿಸ್ಕೊಳ್ಳಲ್ಲ. ಅದೇನಂದರೆ ಹಂಚು ತುಂಬ ಕಾಯ್ದುಬಿಟ್ಟಿದೆ, ಹಾಗಾಗಿ ಕಿತ್ತೋಗಿರೋ ದೋಸೆ ಆಗಿಬಿಟ್ಟಿದೆ. ಇದೇನಾದರೂ ನಮ್ಮಮ್ಮ ವಿಡಿಯೋ ನೋಡಿದರೆ ನಿಜವಾಗ್ಲೂ ತುಂಬ ನಗ್ತಾರೆ. ನಾನು ಹಿಂಗೆ ಇರೋದು ಜಾಲಿಯಾಗಿ. ಬಟ್ ನನ್ನ ತುಂಬ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಿರುತ್ತೆ
ನಾನು ಹಿಂಗೆ ಇರೋದು. ಕೆಲವೊಬ್ರು ನಾನು ತೋರಿಸ್ಕೊಂಡಿರಲ್ಲ ಈ ಥರ ಇದು ಬರ್ತಾನೆ. ಕೆಲವೊಬ್ರಿಗೆ ನಾನು ತೋರಿಸ್ಕೊಳ್ಳಲ್ಲ ಅಂದರೆ ತುಂಬ ದೂರ ಇರೋರಿಗೆ ನಾನೇನು ಅಂತ ಗೊತ್ತಾಗಲ್ಲ, ತುಂಬ ಹತ್ರದಿಂದ ನೋಡೋರಿಗೆ ನಾನೇನು ಅಂತ ಗೊತ್ತಿರುತ್ತೆ. ಸೊ ನಾನು ಹಿಂಗೆ ಇರೋದು. ನಾನು ಇನ್ನು ಊರಿಗೆ ಹೋದರೆ ಇನ್ನೂ ಜಾಲಿಯಾಗಿರ್ತೀನಿ, ಇನ್ನೂ ತುಂಬ ಜಾಲಿ. ನನ್ನ ಮಾತು ಕೇಳೆಲ್ಲ ನಗ್ತಾ ಇರ್ತಾರೆ ಎಲ್ಲ. ಅಂದರೆ ನನ್ನ ಫ್ಯಾಮಿಲಿ, ನಮ್ಮಮ್ಮ, ನಮ್ಮ ಅಕ್ಕ ತುಂಬ ನಗಿಸ್ತೀನಿ. ಬಟ್ ಹೊರಗಡೆ ಹಂಗೆ ನಾರ್ಮಲಾಗಿ ಇರೋರಿಗೆ ಇವಳು ಹಿಂಗಾಡ್ತಾಳೆ ಅಂತ. ಬಟ್ ನಾನು ಇರೋದೇ ಹಿಂಗೆ. ನಮ್ಮಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಹೌದು ಅಂತ ಮನ್ಸಲ್ಲಿ ಅಂದ್ಕೊಂಡಿರ್ತಾರೆ. ನಾನು ತುಂಬ ನಗಿಸ್ತೀನಿ, ಬಟ್ ಸೀರಿಯಸ್ ಆಗಿರೋರ ಥರ ಇರ್ತೀನಿ ಎಲ್ಲರ ಮುಂದೆ ಅಷ್ಟೇ. ನಾನೇನು ಸೀರಿಯಸ್ ಅಲ್ಲ, ಕೆಲವೊಂದು ಸತಿ ತುಂಬ ಕೋಪ ಬಂದರೆ ತುಂಬ ಸೀರಿಯಸ್. ಏನು ಹುಡುಕ್ತಾ ಇದೆಯಾ? ಸರಿ, ಇವಾಗ ನನ್ನ ದೊಡ್ಡ ಮಗಳು ಏನು ಮಾಡ್ತಿದ್ದಾಳೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡಿ ಕಳ್ಳಿ ಹೊಟ್ಟೆ ಹಸ್ಬಿಟ್ಟು ಏನು ಬೇಕು ತಗೊಂಡು ತಿಂತಾಳೆ, ಕೇಳಲ್ಲ ಮಾಡಲ್ಲ. ನನ್ನ ದೊಡ್ಡ ಮಗಳು ವಸಂತ ಅಚ್ಚು ಡ್ಯಾನ್ಸ್ ಹಾಕಿಯ ನೀನೆ? ವಾವ್, ನನ್ನ ಮಗಳು ಡ್ಯಾನ್ಸ್. ನನ್ನ ಮಗಳು ಒನ್ ಆಫ್ ಫೇವ್ರೆಟ್ ಸಾಂಗ್ ಇದು. ಫೇವ್ರೆಟ್ ಅಂದರೆ ಫೇವ್ರೆಟ್ ವಸಂತ. ತುಂಬ ಇಷ್ಟ ಅವಳಿಗೆ. ಅವಳದೊಂದು 3 and 4 ಫೇವ್ರೆಟ್ ಸಾಂಗ್ ಇದೆ. ಆ ಸಾಂಗ್ ಹಾಕಿದರೆ ಸಾಕು, ಎಷ್ಟು ಅಳಿದ್ರೂ ಅವ್ರು ಕಂಟ್ರೋಲ್ ಆಗಿಬಿಡ್ತಾರೆ. ತುಂಬ ಇಷ್ಟ ಅವಳಿಗೆ ಡ್ಯಾನ್ಸು, ಸಾಂಗು ಎಲ್ಲ ತುಂಬ ಇಷ್ಟ. ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ್ಯಾವ ಸಾಂಗು ತುಂಬ ಇಷ್ಟ, ಅವಳು ಯಾವ್ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಳೆ ಅಂತೇಳಿ. ನಾನು ತಿಂಡಿ ಎಲ್ಲ ತಿಂದ ಮೇಲೆ ನಾನು ನಿಮಗೆ ಅವಳದು ವಿಡಿಯೋಸ್ ಹಾಕ್ತೀನಿ. ಅವಳು ಹೆಂಗಿರ್ತಾಳೆ ಅವ್ರ ಅಕ್ಕಂದಿರ ಜೊತೆ, ಹೆಂಗೆಲ್ಲ ಅವಳು ಫನ್ ಮಾಡ್ತಾಳೆ ಅಂಥೇಳಿ ತೋರಿಸ್ತೀನಿ. ಇವಾಗ ಹೋಗಿ ದೋಸೆ ನೋಡಬೇಕು, ಇಲ್ಲ ಅಂತಂದರೆ ಅವ್ರು ಕೋಪ ಮಾಡಿಕೊಂಡು ಹೇಳೋದೇ ಇಲ್ಲ. ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೆಯವ್ರ ವೀಡಿಯೋ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾರೆ. ನಾನು ನೋಡಿದಾಗ ಏನು ರಿಯಾಕ್ಷನ್ ಬರುತ್ತೆ. ಮೊಚ್ಚಕಾಯಿ ಇಲ್ಲೇ ಇದೆ, ನಾವು ಮೊಚ್ಚಕಾಯಿ ಹುಡುಕ್ತಾ ಇದ್ದೆ. ಕೆಲಸದಲ್ಲೇ ವಿಡಿಯೋ ಆನ್ ಮಾಡಿದ್ದೀನಿ. ಹೇಳು ಇವಾಗ. ಸಬ್ಸ್ಕ್ರೈಬ್. ಇನ್ನೊಂದ್ಸತಿ ಹೇಳು. ಇನ್ನೊಂದ್ಸತಿ ಹೇಳು. ನೀ ಏನಮ್ಮ ನನ್ನ ಅಮ್ಮ ಅಂತ ಕರೆದ್ನ ನನ್ನ ಮಗಳು ಅಮ್ಮ ಅಂತ. ಏನು ಹೇಳು? ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳ್ತೀನಿ ಬಾಚು. ನಾನು ಹೇಳ್ತೀನಿ ಅಮ್ಮ, ನಮ್ಮ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೋಸ್ಕರ? ಐರಾಗೋಸ್ಕರ. ಹೇಳ್ತಾಳೆ, ಹೇಳು ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪರವಾಗಿಲ್ಲ, ಹೇಳ್ಬಿಟ್ಲು ಸಬ್ಸ್ಕ್ರೈಬ್ ಅಂತ. ಅದಕ್ಕೆ ವಿಡಿಯೋದಲ್ಲಿ ಅಂತ ಹೇಳಿದೆ. ಬಟ್ ನನ್ನ ದೋಸೆ ಸೀದೋಗ್ತದೆ. ಇಬ್ಬರು ಏನು ಗೊತ್ತಾ, ನಾನು ಇವಾಗ ವಿಡಿಯೋ ಶುರು ಮಾಡಿದ್ದೀನಲ್ಲ, ಏನು ಬೇಕು ತಗೊಂಡು ತಿನ್ನೋದು ಫ್ರಿಜ್ಜಿಂದ ತೆಗೆದು. ಯಾಕೆ ನಾನು ಅವ್ರ ಕಡೆ ಗಮನ ಕೊಡಲ್ಲ. ಏನು ಬೇಕೋ ಅದು ಒಂದು ಅಡ್ವಾಂಟೇಜ್ ಆಗಿಬಿಟ್ಟಿದೆ. ಇವಾಗ ಮೆಲ್ಲಗೆ ಬರ್ತಾರೆ, ಮಾತಾಡೋ ಥರ ಮಾತಾಡ್ತಾರೆ, ಬಂದು ಅಚ್ಚುಕಟ್ಟಾಗಿ ಏನು ಬೇಕೋ ಫ್ರಿಜ್ಜಲ್ಲಿರುತ್ತೆ ತಗೊತಾರೆ, ತಿಂತಾರೆ, ಆಮೇಲೆ ಬಂದು ನಗ್ನಗಾಡ್ತಾ ಮಾತಾಡ್ತಾರೆ. ನೋಡಿ, ನಾವು ವಿಡಿಯೋ ಮಾಡೋದ್ರಿಂದ ಯಾರ್ಯಾರಿಗೆ ಅಡ್ವಾಂಟೇಜ್ ಅಂದರೆ ನನ್ನ ಮಕ್ಕಳಿಗೆ ಅಡ್ವಾಂಟೇಜ್ ಆಗಿಬಿಡ್ತಾರೆ. ಏನು ಬೇಕೋ ತಗೊಂಡು ತಿಂತಾರೇನೋ ಹಂಗೆ ಸಿಕ್ಕಿದ್ದೇ ಚಾನ್ಸು. ಬಟ್ ನಾನು ಸೀರಿಯಸ್ ಆಗಿದ್ದಾಗ ಏನೂ ಮುಟ್ಟಲ್ಲ ಪಾಪ ಅವರು. ಯಾಕಂದರೆ ಚಾಕ್ಲೇಟ್ ಎಲ್ಲ ನಮ್ಮ ಮನೇಲಿ ಜಾಸ್ತಿ ತರಲ್ಲ, ತಂದರೂ ನಾನು ಕೊಡಲ್ಲ, ಯಾವಾಗಲೂ ಒಂದೊಂದು ಸಲ ಕೊಡ್ತೀನಿ. ಸೊ ತುಂಬ ಕೊಡಲ್ಲ ಅವರಿಗೆ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ, ಅವರು ತೊಗೊಂಡು ತಿನ್ನೋದ್ರಲ್ಲಿ ಬ್ಯುಸಿ ಆಗೋ ಅಷ್ಟೇ. ಎಲ್ಲರಿಗೂ ನಾನು ವಿಡಿಯೋ ಮಾಡೋದ್ರಿಂದ ನನ್ನ ಮಕ್ಳಿಗೆ ಅಡ್ವಾಂಟೇಜ್ ಆಗಿಬಿಟ್ಟಿದೆ. ಇವಾಗ ತಗೊಂಡು ತಿನ್ರಿ, ಏನು ಮಾಡೋದು, ಅದು ಹೊಡೆದು ಬಿಡ್ತೀನಿ. ಪಾಪು ಹೆಸರು ಹೇಳ್ಕೊಂಡು ಇವರೇ ತಿಂತಾರೆ. ಸುಮ್ಮನೆ ಹೇಳೋದು. ಪಾಪು ಕೊಟ್ಟೆ ಅಂತ. ಪಾಪು ನಿಜವಾಗ್ಲೂ ಚಾಕ್ಲೇಟ್ ಎಲ್ಲ ಇವಾಗ ತಿನ್ನುತ್ತಾ? ನಾನು ಕೊಡಲ್ಲ.
ಇವ್ರುಗಳಿದಾರಲ್ಲ ಇವರಿಬ್ರು ಸಾಮಾನ್ಯದಲ್ಲಿ ಸಾಮಾನ್ಯ ಅಲ್ಲ. ಖತರ್ನಾಕ್ ಲೇಡೀಸ್, ಖತರ್ನಾಕ್. ಹಿಂಗಿದ್ದಾರೆ ಅಂತ ಮಾಡುವಾಗ್ಲೂ ನಾನು ವಿಡಿಯೋನೇ ಆನ್ ಮಾಡಿದೆ. ಇಷ್ಟೊತ್ತವರೆಗೂ ಮಾತಾಡಿದ್ವಿ, 10 ನಿಮಿಷ ವಿಡಿಯೋ ಆನ್ ಮಾಡಿದೆ. ನನ್ನ ಮಕ್ಳು ಅದಕ್ಕೆ ಏನು ಮಾಡೋದು, ಅದೇನು ಮಾಡೋಕ್ಕಾಗಲ್ಲ. ತಿಂಡಿ ತಿನ್ಸಿದ್ದಾರೆ, ತಿಂಡಿ ತಿಂಡಿ. ನನ್ನ ಮಗಳು ಏನೋ ಒಂದು ಹಾಡು ಹೇಳ್ತಾಳಂತೆ. ದೋಸೆ ಅಮ್ಮ ದೋಸೆ, ನನ್ನ ಅಮ್ಮ ಮಾಡಿದ ದೋಸೆ, ರುಚಿ ರುಚಿಯ ದೋಸೆ. ಅಷ್ಟೇ, ರುಚಿ ರುಚಿ ತಿನ್ನು. ಮುಂದ್ಗಡೆನೆ ದೇವಸ್ಥಾನ ಇದೆ. ಸೊ ಪಾಸಿಟಿವ್ ವೈಬ್ಸ್. ಇದು ಇಲ್ಲಿ ನೋಡಿದರೆ ಮೆಟ್ರೋ ಸ್ಟೇಷನ್ ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಮೆಟ್ರೋ ಸ್ಟೇಷನ್ ಬೆಂಗನಹಳ್ಳಿ. ಬೆಂಗನಹಳ್ಳಿ ಮೆಟ್ರೋ ಸ್ಟೇಷನ್ ಇದು. ಸೊ ಇದು ನನ್ನ ಮಗಳು ಸೈಕಲು ಸುಮ್ಮನೆ ಸೈಡಲ್ಲಿ ಬಿದ್ದಿದೆ. ಇದು ಇವತ್ತು ನನ್ನ ದೊಡ್ಡ ಮಗಳು ಹಾಕಿರೋದು ರಂಗೋಲಿ ನನ್ನ ದೊಡ್ಡ ಮಗಳು ಹಾಕಿರೋದು. ಇದು ನಮ್ಮ ಕೊರಗಜ್ಜ. ನಾನು ಇಷ್ಟಪಟ್ಟು ಪ್ರೀತಿಯಿಂದ ಪೂಜಿಸೋ ದೇವರು ಕೊರಗಜ್ಜ. ನನ್ನ ಮಕ್ಕಳು ಧಾರಾವಾಹಿ ತುಂಬ ಧಾರಾವಾಹಿ ನೋಡ್ತಾರೆ. ಇವಳೆಂತೂ ಧಾರಾವಾಹಿ ಒಳಗೆ ಮುಳುಗೋಗಿರ್ತಾಳೆ. ಸ್ಕೂಲ್ಗೆ ಹೋಗೋತ್ತಿಗೆ ಧಾರಾವಾಹಿ ಹಾಕ್ಬಿಟ್ರೆ ಧಾರಾವಾಹಿ ಒಳಗಡೆ. ಬಟ್ ಅವ್ರ ಟೀಚರ್ ಏನಾದರೂ ಇದು ನೋಡಿದರೆ ಗೋವಿಂದ ಕುಳ್ಳು. ನಿಮ್ಮ ಟೀಚರ್ ನೋಡಿದರೆ ದೇವರೇ ಗತಿ. ಇದನ್ನೆಲ್ಲ ಹಾಕ್ತೀನಿ ಕುಳ್ಳು. ವಿಕು ಕೇಳ್ಕೊ ವಿಕು, ಇದನ್ನೆಲ್ಲ ಹೇಳ್ತಿದ್ದಾಳೆ. ನಾನು ಯಾವತ್ತೂ ಟಿ ವಿ ನೋಡು ಅಂತ ಹೇಳಲ್ಲ ವಿಕು. ಇದನ್ನೆಲ್ಲ ಕೇಳ್ಕೊ ಆಯ್ತಾ? ಇದನ್ನೆಲ್ಲ ನೀನು ಕೇಳ್ಕೊಬೇಕು. ಹುಟ್ಟು ಬೂರಿ ಪುರ್ಕಿ ಅಂದರೆ ಬೂರಿ ಪುರ್ಕಿ, ಹುಟ್ಟು ಬೂರಿ ಪುರ್ಕಿ. ಬಾಯ್ ಬಾಯ್ ಇಲ್ಲ, ಹುಟ್ಟು ಬೂರಿ ಪುರ್ಕಿ ಅಂದರೆ ಬೂರಿ ಪುರ್ಕಿ. ಇವಳು ನನ್ನ ಮುದ್ದು. ಇವಳೇ ರಂಗೋಲಿ ಹಾಕಿರೋದು. ಅಮ್ಮು ಸೈಡಿಗೆ ಹಾಕ್ಬಿಡ್ತಾನೆ, ಸುಮ್ಮನೆ ಓಡ್ಬಿಡ್ತಾಳೆ. ಸಿಪ್ಪರ್ ಬಾಟ್ಲು ಅದು ಸ್ವಲ್ಪ ಜಾಸ್ತಿ ನೀರು ಬರುತ್ತೆ, ಹಂಗಾಗಿ ಒಂದೇ ಸತಿ ಎಳ್ದು ಬಿಡ್ತಾಳೆ. ಹಂಗೆ ಹಿಡ್ಕೊಬೇಕು, ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ನಿಧಾನಕ್ಕೆ ಅವಳು ಎಳಿವಾಗ ನಿಧಾನಕ್ಕೆ. ಆಲ್ರೆಡಿ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಎಷ್ಟು ನನ್ನ ಮಗಳು ನಿದ್ದೆ ಮಾಡ್ತಾಳೆ ಅಂದರೆ ಸಖತ್ ನಿದ್ದೆ ಮಾಡ್ತಾಳೆ. ಸುಮ್ಮನೆ ನೋಡಿ ಡವು, ಸುಮ್ಮನೆ ಹಿಂಗೆ ದಿನ ಹಿಂಗೆ ಮಾಡ್ತಾ ಇರೋದು. ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಸುಮ್ಮನೆ ಡವು ಅದ. ಇವಳ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂತಾಳೆ. ಬಟ್ ಇವಳ ಜೊತೆ ನನ್ನ ಜೊತೆನೂ ಹೊಂದ್ಕೊಂತಾಳೆ, ಆದ್ರೆ ನಮ್ಮ ಅಕ್ಕ ಬಿಡಲ್ಲ. ಅದ ಸುಮ್ಮನೆ ಕೆಂಬರಲ್ಲ. ಸುಮ್ಮನೆ ಅಂದ ಅಚ್ಚು ಐಫೈ ತರೋ ಮೂಡಿಲ್ಲ, ತರಲ್ಲ. ಅವಳಿಗೆ ಮಾತ್ರ ಕೊಡ್ತೀನಿ. ಥ್ಯಾಂಕ್ ಯು. ಐಫೈ ಹಾಕೋಚ್ಚು. ಐಫೈ ಪುತ್ತ, ಐಫೈ ಪುತ್ತ. ಇವಾಗ ನಾನು ಎತ್ಕೊಬೇಕು. ಏನು ನನ್ನ ಕೈಯಲ್ಲಿ ರೊಟ್ಟಿ ಹಾಕಕ್ಕೆ ಬರ್ತಿದ್ದಾರೆ. ಸೊ ಇವರೆಲ್ಲ ಧಾರಾವಾಹಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ನನ್ನ ಮಗಳಿಗೆ ಇವಾಗ ಬಾ ಅಂತ ಕರಿತಿದ್ದಾಳೆ. ಏನು ಕೇಳ್ತೀನಿ? ಏನು? ನಾನೆಲ್ಲೂ ಟಾಟಾ ಹೋಗಲ್ಲ, ಎಲ್ಲೂ. ಅವಳಿಗೆ ತಲೆ ಮೇಲೆ ಏನಾದರೂ ಇದ್ದರೆ ಹಿಂಗೆ ಕ್ಯೂಟ್ ರಿಯಾಕ್ಷನ್ ಕೊಡ್ತಾ ಇರ್ತಾರೆ ಅಲ್ವಾ ಅಚ್ಚು? ಬೇಬಿ ಸಾಂಗ್ ಅಚ್ಚು. ಸಾಂಗ್ ಶುರು ಆಯ್ತು. ಅವ್ರ ಫೇವ್ರೆಟ್ ಸಾಂಗ್ ಇದು. ಬರುತ್ತೆ ನಂದು. ಅವಳಿಗೆ ಇದು ಫೇವ್ರೆಟ್ ಸಾಂಗ್ ಅಂದರೆ ಫೇವ್ರೆಟ್.
ಸಾಂಗ್. ಮುಖ ಎಲ್ಲ ಹಿಂಡ್ಕೊಂಡು ವಿಡಿಯೋ ನೋಡಿ ನೋಡಿ ಕುಡಿತಾ ಇದೆಯಾ ಕಳ್ಳಿ ನೀನು? ಈ ಥರ ಕುಡಿದ್ರೆ ಓಕೆ. ಏನು ದಿನ ಅಲ್ಲ, ವಾರಕ್ಕೆ ಒಂದು 3-4 ಸತಿ ಕಂಟಿನ್ಯೂ ಮಾಡ್ಬೋದು. ಹಾಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಓಕೆ, ಇವಾಗ ರೈಸ್ಗೆ ಇಟ್ಟಿದ್ದೀನಿ. ಸ್ಟವ್ ಕಚ್ಚಬೇಕು. ಸ್ಟವ್ ಕಚ್ಚೋಣ. ಉಪ್ಪು ಹಾಕಿದ್ದೀನಿ, ನೀರು ಹಾಕಿದ್ದೀನಿ ಅಳತೆಗೆ. ಅದು ಇವಾಗ ಒಂದು 4-5 ಬೇಗ ಆಗುತ್ತೆ. ಯಾಕೆ ನೆನೆಸಿದ್ದೀನಲ್ವ, ಸೋಪ್ ಮಾಡಿಟ್ರೆ ಬೇಗ ಆಗುತ್ತೆ. ಗ್ಯಾಸು ವೇಸ್ಟ್ ಆಗೋಲ್ಲ, ಸುಮ್ಮನೆ ಬಿಸಿ ಅಂತ ಕೆರ್ಚಲ್ಲ. ಆಯಿತಾ? ಹಿಂಗಾಯಿತು. ಇವಾಗ ಅದಕ್ಕೆ ನೆಂಚೋಕ್ಕೆ ನಮ್ಮೂರಲ್ಲೆಲ್ಲ ಏನು ಗೊತ್ತಾ, ಅನ್ನೊಂದೇ ಇಲ್ಲ. ನಮ್ಮೂರಲ್ಲಿ ತುಂಬ ಈ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿರ್ತಾರೆ, ಈ ಗಾರೆ ಕೆಲಸ ಅದು ಇದು ಕೆಲಸ ಮಾಡ್ತಾಯಿರ್ತಾರಲ್ವ. ಆವಾಗ ಏನು ಮಾಡ್ತಾರೆ, ನಮ್ಮ ಊರ ಸೈಡಲ್ಲೆಲ್ಲ ಒಲೆಯಲ್ಲಿ ಮಾಡ್ತಾರೆ. ಅದನ್ನ ಒಲೆಯಲ್ಲೂ ಮಾಡ್ತಾರೆ, ಸ್ಟವಲ್ಲೂ ಮಾಡ್ತಾರೆ. ಬಟ್ ಒಲೆಯಲ್ಲಿ ಮಾಡಿದರೆ ಇನ್ನೂ ಮಸ್ತಾಗಿರುತ್ತೆ. ಬೆಳಗ್ಗೆ ಹಾಕಿದರೆ ಮಧ್ಯಾಹ್ನವರೆಗೂ ಬೇಯುತ್ತೆ. ಆಯಿತಾ? ಆವಾಗ ತುಂಬ ಬಿಸಿಲಲ್ಲಿ ಕೆಲಸ ಮಾಡಿ ತುಂಬ ಹೊಟ್ಟೆ ಹಸ್ತಿರುತ್ತೆ. ಒಂದೇ ಒಂದು ಡ್ರೈ ಫಿಶ್ಶು ಒಲೆಯಲ್ಲಿ ಸುಟ್ಕೊಂಡು ಇದು ಹಾಕ್ಕೊಂಡು ಈ ರೈಸ್ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಪ್ಲೇಟ್ ತಿನ್ನೋದ್ರಲ್ಲಿ 2 ಪ್ಲೇಟ್ ತಿಂತಾರೆ. ನನಗೆ ತುಂಬ ಇಷ್ಟ ಆ ಥರ. ಬಟ್ ಏನು ಮಾಡೋದು, ಇಲ್ಲಿ ಬಿಸಿಲಲ್ಲಿ ಇಲ್ವೇ, ಬಿಸಿಲಲ್ಲಿ ಹೋಗಿ ದುಡಿಯಲ್ವೇ. ಬಟ್ ನಂಗೆ ತುಂಬ ಇಷ್ಟ, ನಾನು ತುಂಬ ಎಂಜಾಯ್ ಮಾಡ್ತಿರ್ತೇನೆ. ಡ್ರೈ ಫಿಶ್ ಇಲ್ಲ ಇದ್ರೂ ಇವತ್ತು ಸೋಮವಾರ ತಿನ್ನಲ್ಲ. ಬಟ್ ಮಸ್ತಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ಅದು ಬಿಟ್ಟರೆ ಮಾವಿನಕಾಯಿ ಚಟ್ನಿ ಇನ್ನೂ ಮಸ್ತಾಗಿರುತ್ತೆ. ಅದು ಬಿಟ್ಟು ಉಪ್ಪಿನಕಾಯಿ ಇನ್ನೂ ಸಖತ್ತಾಗಿರುತ್ತೆ. ಅಲ್ಟಿಮೇಟ್. ತಿಂತಾ ಇದ್ದರೆ ಕಾಲು ನೋಡಿ, ಇಷ್ಟು ಮೋಟುದ್ದ ಇದ್ದಾಳೆ, ಮೋಟುದ್ದ ಇದ್ದಾಳೆ ನೋಡಿ ನೋಡಿ. ಹಾಂ, ಮೋಟುದ್ದ ಹುಡುಗಿ ಹಿಂಗೆಲ್ಲ ಕಾಲು ಎತ್ಕೊಂಡು ಈಗ ಅಳ್ತಾಳೆ ಅಲ್ವಾ ಅಚ್ಚು? ಮಾಮು ತಿಂದು ಚೋಚೆ ಹಾಕು. ನೋಡಿ ನೋಡಿ, ಕುಕ್ಕರ್ ಮುಚ್ಚಳ ತೆಗಿಬೇಕು, ಅದಕ್ಕೇನೆ ಹಿಂಗೆ ಮಾಡ್ತಿದ್ದಾನೆ. ಅಚ್ಚು ಅಚ್ಚು ಎಲ್ಲ ಗೊತ್ತು, ಹೆಂಗೆ ಡ್ರಾಮಾ ಮಾಡಬೇಕು, ಹೆಂಗೆ ಇಸ್ಕೋಬೇಕು ಎಲ್ಲ ಗೊತ್ತು. ತೆಗಿಬೇಕಾ ಕುಕ್ಕರು? ತಿಂತೀಯ? ಊಟ ತಿಂತೀಯಾ? ಊಟ ಕೊಡ್ಲಾ? ಹೌದಾ? ಹೊಟ್ಟೆ ಹಸಿತಿದ್ಯಾ? ಬೆಂದಿದೆಯಾ ನೋಡ್ರಿ ಗಂಜಿ ಬೆಂದಿದೆ ನೋಡಿ, ಗಂಜಿ ಬೆಂದಿದೆ ನೋಡಿ. ಹಿಂಗಾಗುತ್ತೆ. ಇದಕ್ಕೆ ನೀವು ಅದೇ ನಾನು ನೀರು ಕಮ್ಮಿ ಹಾಕಿದ್ದೀನಿ ಅನ್ನಲ್ಲ. ನೀರು ಯಾಕೆ ಕಮ್ಮಿ ಹಾಕಿದ್ದೀನಿ ಅಂದರೆ ಇಡೀ ಎಲ್ಲ ಉಕ್ಬಿಟ್ಟು ಸ್ಟವ್ ಮೇಲೆಲ್ಲ ಬಿದ್ದೋಗುತ್ತೆ. ಸೊ ಅದಕ್ಕೆ ನೀರು ಕಮ್ಮಿ ಹಾಕಿದ್ದೀನಿ. ಇವಾಗ ನೀವು ನೀರು ಹಾಕ್ಕೊಂಡು ಬೇಕಿದ್ರೆ ಕುದಿಸ್ಕೊಳ್ಳೋದ್ರೆ ಕುದಿಸ್ಕೋಬೋದು, ಬೇಡ ಅಂದರೆ ಓಕೆ. ಬಟ್ ನೀವು ಗಂಜಿ ಅಂದರೆ ಗಂಜಿ ಸಮೇತ ತಿನ್ಬೋದು, ಇಲ್ಲಾಂದರೆ ಅದನ್ನ ಬಸ್ತು ತಿನ್ಬೋದು. ಬಟ್ ನಾವು ಗಂಜಿ ಸಮೇತ ತಿಂತೀವಿ. ಅದೇ ಇವಾಗ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರಿಗೆ ಗಂಜಿ ಸಮೇತ ಇಷ್ಟ. ಸೊ ನಾನು ಸ್ವಲ್ಪ ತಣ್ಣೀರು ಹಾಕ್ತೀನಿ, ಬಿಸಿ ಇದೆಯಲ್ಲ ಸ್ವಲ್ಪ ತಣ್ಣೀರು ಹಾಕ್ತೀನಿ. ನಾನು ಎಷ್ಟು ವಿಷಿಲ್ ಓಡಿಸಿದ್ದೀನಿ ಅಂದರೆ ಒಂದು 5ರಿಂದ 6 ವಿಷಿಲ್ ಓಡಿಸಿದ್ದೀನಿ. 5ರಿಂದ 6 ವಿಷಿಲು, ಯಾಕೆಂದ್ರೆ ನೆನೆಸಿಟ್ಟಿದ್ನಲ್ಲ. ಇಲ್ಲ ಅಂತಂದರೆ ತುಂಬ ಜಾಸ್ತಿ ಬೇಕು ವಿಷಿಲ್ಸ್ ಓಡಿಸ್ಬೇಕು. ಬೆಂದಿದೆ, ಕಾಣಿಸ್ತಿದ್ಯಾ?
ಬೆಂದಿದೆ. ಅದೇ ನೀವು ನೆನೆಸಿಟ್ರೇನೋ ಚೆನ್ನಾಗಿರುತ್ತೆ. ಪಾಪ ನನ್ನ ಮಗಳಿಗೆ ಹೊಟ್ಟೆ ಅವಳಿಗಿಷ್ಟ, ಅವಳು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿ ತಿಂತಾಳೆ. ಸೊ ಅದು ನನಗಿಷ್ಟ. ಹೊಟ್ಟೆ ಹಸ್ಬಿಟ್ಟಿದೆ. ಹೊಟ್ಟೆ ರಾಗಿ ಅಲ್ವಾ, ಅದು ಬೆಳಗ್ಗೆ ಕೊಟ್ಟಿದ್ದು. ಸೊ ಹಂಗಾಗಿ ಮಿಕ್ಸಿಗೆ ಹಾಕ್ಕೊಡ್ತೀನಿ. ಅದು ಹಿಂಗೆ ಇಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸಿಕ್ಕಾಕೊಳ್ಳಲ್ಲ, ಬೆಂದಿದೆ. ಬಟ್ ನನಗೆ ಭಯ, ಸುಮ್ಮನೆ ಯಾಕೆ ರಿಸ್ಕು. ವಿಡಿಯೋಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸತಾಯಿಸ್ತಾ ಇದ್ರು. ಸೊ ನಾನು ಕರೆದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಾನು ಗೆಸ್ಟ್ ಅಂತ ಹೇಳಿದ್ನಲ್ಲ, ಗೆಸ್ಟ್ ಬಂದಿದ್ದಾರೆ. ನಾನು ಇವಾಗ ರಿವೀಲ್ ಮಾಡ್ತೀನಿ. ಓಕೆನಾ, ಕರಿತೀನಿ. ಪಾಪ ಗೆಸ್ಟ್ ಯಾರು ಅಲ್ಲ, ಇವ್ರು ನಮ್ಮ ಹಸ್ಬೆಂಡು. ಸೊ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂದಿದ್ರು. ಸೊ ಹಂಗಾಗಿ ಅವರೇ ಗೆಸ್ಟು. ಬಾ, ಇವರೇ ಗೆಸ್ಟ್, ನಮ್ಮ ಮನೆ ಗೆಸ್ಟ್. ಅಷ್ಟೇ. ಸೊ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.